ಒಂದ್ 2-3 ಅವರಲ್ಲಿ ಒಂದ್ 50,000-80,000 ವ್ಯೂಸ್ ಬಂತು. ಒಂದೇ ಒಂದು ಕಮೆಂಟ್ ಬ್ಯಾಡ್ ಬಂದಿದ್ದ. ಏನಂದ್ರೆ, ನೀನ್ ಹಿಂದೂನಾ, ನೀನ್ ಮುಸ್ಲಿಮಾ, ನೀನ್ ಕ್ರಿಶ್ಚಿಯನ್ಸ್, ಯಾಕೆ ಮಾರಾಯ? ನಾವು ಕೂಡ ಮನುಷ್ಯರು ನೋಡ್ರೋ ಮಾರಾಯ. ಸೂಪರ್ ಚೆನ್ನಾಗಿದೆನಾ? ಐ ಲೈಕ್ ದಿಸ್. ಕರೆಕ್ಟ್ ಆಯ್ತಾ ಕೈ? ಅದ ಹಚ್ಚಾಕತ್ತಿ ನೀ ತಡ್ಕಲ್ಲ ಬಿಡು. ಇನ್ನೂ ಆಗ್ಲೇಬೇಕಮ್ಮ. ಹಚ್ಚಲ್ಲ ಹಿಂಗೆ ತಗೊಂಡು ಹಿಂಗೆ ರೌಂಡ್ಗೆ ಪ್ರೊಫೆಷನಲ್ ಕಾಣ್ತಾವು. ನೀರು ಏನ ಮೇಲ್ಗಡೆ ಚಿಗುರು ಮೀಸಿ ಹುಡುಗಾಗಿ ತಗ ಸ್ವಲ್ಪ ಹಿಂಗ ಉರಿಸುತ್ತ ಮೀಸಿ. ಅದು ಒಂದು ಗತ್ತ ಬೇರೆ ಅಲ್ಲ ಉರಿಸುತ್ತದ. ಇವ್ರನ್ನ ಹೋಗ್ರಿ. ಈಗ ನಮ್ಮ ಜೊತೆ ಇರೋದು ಇಂದ್ರ, ನಮ್ಮ ತಾಯಿ ಸೋಮಶೇಖರ್, ತಾಯಿ ಅವ್ರಿಗೆ ಚೆನ್ನಾಗಿ ನಮ್ಮವ್ವ. ಒಂಬಾರ ನಮ್ಮವ್ವ ಫಸ್ಟ್ ಟೈಮು ನಾವು ವಿಡಿಯೋ ಮಾಡ್ತಾ ಇರೋದು ಇವತ್ತು. ಈಗ ಎಲ್ಲಿ ಬಂದಿರ ಅಂದ್ರೆ ವೆಂಕಟಪತಿ ಬಾವಿ, ಒಂದು ನಾಗಮಂಡಲ ಸಾಂಗ್. ಹೇಗಿದೆ ಲೊಕೇಶನ್? ಸೂಪರ್ ಚೆನ್ನಾಗಿದೆನಾ? ಐ ಲೈಕ್ ದಿಸ್. ಅಲ್ಲೋ ಇದಕ್ಕೆ ಯಾರನ ಒಂದಿನ ಕೂಲಾಳಿ ಇಟ್ಟೆಲ್ಲ ಕ್ಲೀನ್ ಮಾಡ್ತಾರಲ್ಲೋ. ಏನಮ್ಮ? ಕಸ ಗಿಸ ಗುಡಿಸಿ ಎಲ್ಲ ಕ್ಲೀನ್ ಎಷ್ಟು ವರ್ಷ ಆದ್ಮೇಲೆ ಇಲ್ಲಿ ಬಂದೇಳು? ನಾನಾ ಈಗ ಒಂದು 20 ವರ್ಷ ಆದ್ಮೇಲೆ ಬಂದೀನಿ. ಇಲ್ಲಿ ಕೆಳಗ ಬರೀ ಮ್ಯಾಗ್ ನೋಡ್ತಿದ್ದ ಅವಾಗ? ಮ್ಯಾಲೆ ನೋಡಿ ಹೋಗ್ತಿದ್ವಿ. ನೀನ ಇಲ್ಲಿ ಒಂದ್ಸಲ ಬಿದ್ದುಬಿಟ್ಟಿದ್ದಿ ಇನ್ನ ಸ್ವಲ್ಪ. ಎಲ್ಲಿ ಹೇಳು? ಇಲ್ಲಿ ಮ್ಯಾಲೆ ನಾನ್ ಬಿಡ್ತಿದ್ನಾ? ಅಲ್ಲಿ ಅಕ್ಕಡ್ಲಿ ದಿಡ್ದು ಬರಾಕತ್ತಿದ್ವಿ. ಅಲ್ಲಿ ಹಂಗ ಮುಂದಕ್ಕೆ ಹೋಗ್ಬಿಟ್ಟಿದ್ದಿ, ಇನ್ನ ಸ್ವಲ್ಪ ಬಿದ್ದುಬಿಟ್ಟಿದ್ದಿ. ಹಂಗ ಇಟ್ಕೊಂಡು ಹೇಳ್ಕೊಂಡೆ. ಜೀವ ಡಬ್ಬಂದು ಹೋಗ್ಬಿಡ್ತಾವ. ಇವ್ನು ಚಿಕ್ಕವನಿದ್ದಾಗ ಆ ಕಡೆ ಸೈಡ್ಲಿಂದ ಇಳ್ಕೊಂಡ್ ಬಂದ್ವಿ. ಬಂದ ತಕ್ಷಣ ಹಂಗ ಹೊಡಿಬಿಟ್ಟಾವ ಅಲ್ಲಿ ಮುಂದ್ಗಡೆಗೆ. ಇನ್ನು ಸ್ವಲ್ಪ ಮಿಸ್ ಆಗಿದ್ ಕೆಳಗೆ ಬಿದ್ಬಿಡು ಅವನು. ಎಷ್ಟು ವಯಸ್ಸು ನನಗೆ ಅವಾಗ? ಎಷ್ಟು 5 ವಯಸ್ಸು. ಬಿಡು. ರೆಡಿ? ಅಂದ್ರೆ ಈ ಕಂಬಗಳು ಕಾಣ್ಲಿ ಸೈಡಿಗೆ, ಫ್ರೇಮ್ ಅಲ್ಲಿ ಕಂಬ, ಓಕೆನಾ? ಹಂಗಂದ್ರೆ ಫ್ರೇಮ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇಂತ ಸರಿ ಅದು ಇಲ್ಲ. ಈಗ ಹಿಂಗೆ ನಿಂತಿರ್ತೀರಲ್ಲ, ಹಿಂಗೆ ಬರ್ತಾನೆ, ಹಿಂಗೆ ಬರ್ತಾನೆ, ಹಿಂಗೆ ಕೈ ಬಿಡ್ಬೇಕು. ಹಿಂಗೆ ಕೈ ಬಿಡ್ಲೇ ಹಿಂಗೆ ಇಟ್ಕೊಳ್ತಾರ ಅವ್ರು. ಹಿಂಗೆ ಮಾಡ್ಬೇಕು. ಸುಮ್ಮನೆ ರಿಯಾಕ್ಷನ್ ಹೆಂಗಾಗತ್ತೆ ಅಂದ್ರೆ ಕೈ ತಗೊಂಡ್ ಬೇರೆ, ಇಲ್ಲಾಂದ್ರೆ ಹಿಂಗೆ ಇಟ್ಕೊಳ್ಳೋದು, ಕಾಪಿ ಚೀಟ್ ಮಾಡ್ಕೊಳ್ಳೋದು. ಚೀಟ್ ಈ ತರ ಚೀಟ್ ಮಾಡ್ಕೊಳ್ಳಿ. ಅಲ್ಲ, ಈ ತರ ಚೀಟ್ ಮಾಡ್ಕೊಳ್ಳಿ. ಅದೇ ಪೊಸಿಷನ್ ಅಲ್ಲಿ ಅವ್ರಿಗೆ ಹತ್ರ ಬಂದವಾಗ ನನ್ಗೆ ಅವ್ರು ಹಿಡಿಯಕ್ ಧೈರ್ಯ ಬರಲ್ಲ. ಅದಕ್ಕೆ ಹಿಂಗ್ ಹಿಡ್ಕೊಂಡು ಹಿಂಗ್ ಅಂತೀನಿ ಅಂತ ಹೇಳಿದ್. ಈ ಇದನ್ನ ಕಂಬನ ಹಿಂಗ ಚೆನ್ನಾಗಿರುತ್ತೆ. ಆಗುತ್ತೆ ಸಮೇತ ಅಲ್ವಾ? ಸಡನ್ಲಿ ಹಾಕ್ಬೇಕದ್ ಒಂದ್ ಸೆಕೆಂಡ್, ಅರ್ಧ ಸೆಕೆಂಡ್ ಹೋಗುತ್ತದು. ಹಿಂಗ್ ತಗಂತೆ ಅದೇ ರೀತಿ ಹೇಳಿದ್ ನಾನು. ಆಕ್ಷನ್. ಮೇಡಮ್ ಇನ್ನು ಮುಂದೆನೆ ಬಂದಿಲ್ಲ ಅವರು. ಮುಂದೆ ಬಂದಾಗ ಮಾಡಿ, ಯಾಕಂದ್ರೆ ಅಡ್ವಾನ್ಸ್ ಹೋದ್ರೆ ಈಗ ಫುಲ್ ಕೈನು ತಗೊಳತ್ತೀನಿ. ಅದು ಯಾಕಂದ್ರೆ ನಿಮ್ದು ಕೈನು ಲುಕ್ ನೋಡ್ತಾರೆ, ಆಮೇಲೆ ನೀವು ಸ್ವಲ್ಪ ಹತ್ರ ಬಂದಾಗ ನಾನು ಹಿಂಗ್ ಅಂತೀನಿ. ಒಂದ್ ಕೆಲಸ ಮಾಡ್ತೀರಾ ಆತರ? ಈಗ ಮುಂದೆ ಬರ್ತಾರಲ್ಲ ಅವಾಗ್ಲೇ ತಗೊಳೋದ್ ಬೇಡ. ಅವಾಗ್ಲೇ ಬೇಡ, ಈ ತರ ಕಣ್ಣು ಎತ್ತಿ ನೋಡಿ ಅವಾಗ ನಾಚ್ಕೊಂಡು ಹೇಳಿದ್ರು. ಓಕೆನಾ? ಇದು ಶಾರ್ಟ್ ತಗೊಂಡ ಓಕೆನಾ? ಆಕ್ಷನ್.
ಆಕ್ಷನ್ ಬ್ರೋ ಭಾಳ ಆಕ್ಷನ್ ಪರವಾಗಿಲ್ಲ, ಚೆನ್ನಾಗಿದೆ. ಒಂದು 2K ಲೆವೆಲ್ ಇದೆ. ಓಕೆ, ಫೈನಲಿ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋ ಯಾರು ಮಾಡ್ತಾರಪ್ಪ ಅಂದರೆ ಸೋಮಿ ಮೈಬೂಬ್. ಓಕೆ, ಅದು ಎರಡು ಲೈನ್ಸ್ ಬೇಕಾಗ್ತಿತ್ತು, ಅಷ್ಟಾಗ್ತಿತ್ತಾ? 2 ಲೈನ್ಸ್ ಆಗುತ್ತಾ ಅಷ್ಟು? ವಿಡಿಯೋ ಎಡಿಟ್ ಆಗಿ ಆಲ್ರೆಡಿ ಪೋಸ್ಟ್ ಆಗಿ 3 ಲಕ್ಷ ಹತ್ತರ ವ್ಯೂಸ್ ಬಂದವ. ಭಾಳ ಖುಷಿ ಆಗುತ್ತಾ. ಎಷ್ಟೋ ದಿನ ಆದಮೇಲೆ ನಮ್ಮ ಸೆಕೆಂಡ್ PUC ಕಾಲೇಜಿಗೆ ನಾವು ಬಂದೀವಿ ನೋಡ್ರಿ. ಈ ಜಾಗದಾಗ ನನ್ನ ಮೆಮೊರಿ ಸಿಕ್ಕಾಪಟ್ಟೆದವ. ಎಷ್ಟು ಮೆಮೊರಿ ಅಪ್ಪ, ಒಂದೊಂದು ನೋಡ್ದಂಗೆಲ್ಲ ಕಣ್ಣ ನೀರು ಬರ್ತಾವ. ನೆನ್ಸ್ಕೊಂಡ್ರೆ ಸಾಕು, ಅಷ್ಟು ಮೆಮೊರಿ. ಆ ಬಿಲ್ಡಿಂಗ್ ಆಗಿರ್ಬೋದು, ಈ ಸ್ಟಾಫ್ ಆಗಿರ್ಬೋದು, ಆಫೀಸ್ ಒಳಗೆ ನಾನು ಜಾಸ್ತಿ ಏನು ಹೋಗಿಲ್ಲ, ಯಾಕಂದ್ರೆ ಅಷ್ಟೇ ಕಂಪ್ಲೇಂಟ್ ಇದ್ದಿಲ್ಲ ನನಗೆ. ನಂದೇನೋ ಕಂಪ್ಲೇಂಟ್ ಇದ್ರೆ ಹೊರಗಡೆ ಮಾತ್ರ, ಇಲ್ಲಿ ಕಡಿಮೆ. ಅಲ್ಲೇ ಇತ್ತಲ್ಲ ಆ ಕ್ಲಾಸ್, ಅದು ಹಳೇ ಕಾಲೇಜು, ಇದು ಹೊಸ ಕಾಲೇಜು. ಅಲ್ಲಿಂದ ಇಲ್ಲಿಗೆ ಏನೋ ಒಂದ್ಸರಿ ಕನೆಕ್ಷನ್ ಇತ್ತು ನನಗೆ ಅವಾಗ. ಈಗೆಲ್ಲ ಇದು ಎಲ್ಲ ಹೋಗೈತೆ ಮೇಲೆ, ಆರಾಮಾಗಿ. ಈಗ ನಮ್ಮ ಕೆಲಸ ಏನೋ, ನಮ್ಮ ದುಡಿಮೆ, ಫ್ಯಾಮಿಲಿ ಅಷ್ಟೇ. ಕೆಲವೊಂದು ಲೈಫಲ್ಲಿ ಮೆಮೊರಿ ಹೆಂಗಿರ್ತಾವ ಅಂದ್ರೆ ಅದು ಎಲ್ಲರ ಲೈಫಲ್ಲಿ ಆಗಿರುತ್ತೆ, ನನ್ನ ಲೈಫಲ್ಲಿ ಆಗಿರುತ್ತೆ, ಕಾಮನ್. ಬಟ್ ಅದೇ ನಾವು ಜಾಸ್ತಿ ತೆರೆ ಹಚ್ಕೊಳ್ಳೋದು ಬಿಡಬೇಕು. ಬಿಟ್ಟರೆ ಮಾತ್ರ ನಮ್ಮ ಲೈಫ್ ಮುಂದಕ್ಕೆ ಬರುತ್ತೆ. ಇದಪ್ಪ ಅಂದ್ರೆ ದೇವದಾಸ್ ಆಗುತ್ತೆ, ಚಲನಚಿತ್ರ ಹಂಗಾಗತ್ತೆ. ಹಂಗಾಗ್ಬಾರ್ದಂದ್ರೆ ಟಾಕ್ಸಿಕ್. ಟೀ ಕೊಟ್ಟು ಕಾಲೇಜಲ್ಲಿ ಭಾಳ ಖುಷಿ ಆಯ್ತು. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕಾಲೇಜಲ್ಲಿ ಎಕ್ಸಾಮ್ ಅದಾವ, ನಾನು ಫ್ರೀ ಮಾಡ್ಕೊಂಡು ಬಂದಿದ್ದೆ. ಸೊ ನಮಗೊಂದು ಟೀ. ಓಕೆ, ಅಂತೂ ನಡೀಲಿ. ನಾ ಮಾತಾಡ, ನೀವು ಮಾತಾಡಕ್ಕೆ ಮಾತಾಡು. ನಮ್ಮ ವಿರೋಧದ್ದು ಎಕ್ಸಾಮ್ ಅಂತ ಅದೇನೋ ಫೈಲ್ ಕೊಡೋದಿತ್ತು, ಫೈಲ್ ಕೊಟ್ಟು ಬಂದಿದ್ದೆ. ಇವಾಗ ಹೋಗ್ಬೇಕು ಈಗ ಮನೆಗೆ. ಒಂದೊಳ್ಳೆ ಬ್ರಿಡ್ಜ್ ಐತೆ ನಮ್ಮ ಊರಾಗ, ಆ ಬ್ರಿಡ್ಜು ತೋರಿಸ್ತೀನಿ ಬರ್ರಿ. ಓಕೆ, ಅದು ವಿಡಿಯೋ ಬಿಟ್ಟಿವಲ್ಲ ನಾಗಮಂಡಲ, ನಾವು ಮತ್ತು ಇಂದಿರವ್ರ ಮೇಡಮ್. ಆ ವಿಡಿಯೋ ಮಾಡಿದಾಗ ಸ್ಟಾರ್ಟಿಂಗು ಪೋಸ್ಟ್ ಮಾಡಿದ್ಮೇಲೆ ವಿತಿನ್ ಒಂದು 2-3 ಅವರಲ್ಲಿ ಒಂದು 50,000-80,000 ವ್ಯೂಸ್ ಬಂತು. ಅದಾದಮೇಲೆ ಇವತ್ತಿಗೆ ಒಂದು 2 ಡೇಸ್ ಬಿಟ್ಟು ವಿಡಿಯೋ ಒಂದು ಹತ್ರ 3 ಲಕ್ಷ ವ್ಯೂಸ್ ಆಗೈತಿ. ಕಮೆಂಟು ಒಂದೇ ಒಂದು ಕಮೆಂಟ್ ಬ್ಯಾಡ್ ಬಂದಿದ್ದು. ಏನಂದರೆ ಪರವಾಗಿಲ್ಲ, ನನಗೆ ಯಾವಾಗಲೂ ಆ ಟಿಕ್ಟಾಕ್ ಟೈಮಿಂದನೂ ಅನ್ಸ್ಕೊಂಡು ಅದು ಕಾಮನ್ ಆಯ್ತು ನನಗೆ. ಯಾವಾಗೂ ಕೇಳಿದ್ರು ಧರ್ಮದಾಗಲಿ ಜಾತಿದಾಗಲಿ ದಯವಿಟ್ಟು ಕಮೆಂಟಲ್ಲಿ ಮಾಡೋಕೆ ಹೋಗ್ಬೇಡ್ರಪ್ಪ. ಹಾಂ, ಇವ್ರಿಗೆ ನಾವಿಬ್ಬರು ದೋಸ್ತರು. ನೀನು ಹಿಂದೂನಾ, ನೀನು ಮುಸ್ಲಿಮಾ, ನೀನು ಕ್ರಿಶ್ಚಿಯನ್ಸ, ಯಾಕೆ ಮಾರಾಯ? ನಾವು ಕೂಡ ಮನುಷ್ಯರು ನೋಡ್ರೋ ಮಾರಾಯ. ಹೌದೌದು. ಹಾಂ, ಕಮೆಂಟಲ್ಲಿ ಬಂದ್ಬಿಟ್ಟು ನೀನು ಆ ಜಾತಿ ಕುಂಕುಮ ಹಚ್ಕೊಂತಿ, ನೀನು ಯಾವುದು ಇದು, ನನಗೆ ಯಾವುದು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಮನುಷ್ಯ ಜಾತಿ ಅಷ್ಟೇ. ದಯವಿಟ್ಟು ಕಮೆಂಟ್ ಆ ಥರ ಮಾಡೋಕೆ ಹೋಗ್ಬಿಟ್ಟು, ಭಾಳ ನೋವಾಗುತ್ತೆ. ಹಮ್ಕೋ ಭೀ ಹಾಟ್ ಹೋತಾ ಹೈ. ನನಗೆ ಹಿಂದಿ ಬರುತ್ತಾ, ತೆಲುಗು ಬರುತ್ತೆ, ತೆಲುಗು ಕೊಂಚಂ. ಕನ್ನಡ ಅಂತೂ ಉತ್ತರ ಕರ್ನಾಟಕ ಭಾಷೆ 100 ಬರುತ್ತಾ. ನಮ್ಮನ್ನು ಇದ್ರು ನಮ್ಮನ್ನು ಎಂದಾಗಿರ್ಬೇಕು. ಈಗ ಒಂದು ಇದು ಬಂತು, ಬ್ರಿಡ್ಜು ಇಲ್ಲಿ ಕಾಣ್ತಾ, ಇಲ್ಲಿ ತೋರ್ಸೆ ಹುಚ್ಚ. ಹಾಂ, ಈ ಬ್ರಿಡ್ಜು ಸುಮಾರು ದೊಡ್ಡ ಇತಿಹಾಸ ಇದೆ ಇದ್ರ ಬಗ್ಗೆ. ಇತಿಹಾಸ ಹೇಳಕ್ಕೆ ಹೋದ್ರೆ ದೊಡ್ಡ ಸ್ಟೋರಿ ಆಗತ್ತಾ. ಒಳ್ಳೆ ಆ್ಯಂಗಲ್ ಇದು. ಹಂಗೆ ಹಿಡ್ಕೊ, ಒಂದು ರೌಂಡ್ ಹೋಗ್ತೀನಿ. ಮೈಕಲ್ ಜಾಕ್ಸನ್ಸ್ ಮೂನ್ ವಾಕ್. ನಿನ್ನೆ ದರ್ಶನ್ ಅವರು ಬರ್ಡೇ ಇತ್ತು, ನಮ್ಮ ಬಾಸು. ಹಾಂ, ಈ ದೋಸ್ತರು ನಮಗೆ ನಿನ್ನೆ ಭಾಳ ಮೋಸ ಮಾಡಿದ್ರು. ಯಾಕಂದರೆ ಇವ್ರ ಊರು ಬಂಕಾಪುರ್ ಅಂತ. ಬಂಕಾಪುರಿನ ಬೆಂಕಿ ಚೆಂಡು ಬಹುತ್ ದೂರ ಗಂಡು. ಈ ದೋಸ್ತ್ ನನಗೆ ನಿನ್ನೆ ಇವರೆಲ್ಲರೂ ಪಾರ್ಟಿ ಮಾಡ್ಯಾರ, ಬಟ್ ನನ್ನ ಕರೆದಿಲ್ಲ. ಹಾಂ, ಬಟ್ ಇರಲಿ,
ನಮ್ಮನ್ನು ಬಿಟ್ಟು ಪಟಾಕಿ ಹಚ್ಚಿರಿ ಎಲ್ಲ ಮಾಡಿರಿ ಎದಿ ಮಾಡ್ತೀವಿ ಮಾಡ್ತೀವಣ ಬಡವ್ರ ಮಕ್ಕಳು. ಓಕೆ, ಫೈನಲಿ ಈ ಬ್ಲಾಗು ಎಂಡ್ ಮಾಡೋಕ್ಕೋತೀನಿ. ವಿಡಿಯೋ ನಾಗಮಂಡಲ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗ್ತಿದೆ, ಆಮೇಲೆ ಒಳ್ಳೆ ರೆಸ್ಪಾನ್ಸ್ ಬಂತು. ಅದೆಲ್ಲ ನಿಮ್ಮಿಂದ ಸಾಧ್ಯ. ಈ ಬ್ಲಾಗ್ ಎಂಡ್ ಮಾಡೋಕ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್, ಲವ್ ಯು.